ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಐಡಿಯಾಸ್ ಫೋರಮ್ಗೆ ಸ್ವಾಗತ. ನಾನು ಸಿಂಧು MS. ನೀವೀಗ ನೋಡ್ತಾ ಇರೋದು NCERT ಜನರಲ್ ಸೈನ್ಸ್ ಇನ್ ಕನ್ನಡ. ಈಗ ಇದು 9th ಸ್ಟ್ಯಾಂಡರ್ಡ್ನ 10th ಚಾಪ್ಟರ್ ಗ್ರಾವಿಟೇಷನ್. ನೀವಿನ್ನ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಜಾಯ್ನ್ ಆಗಿ ಹೆಚ್ಚಿನ ಉಪಯೋಗಗಳನ್ನು ಪಡ್ಕೊಳ್ಳಿ. ಐಡಿಯಾಸ್ ಫೋರಮ್ನ ಕೋರ್ಸ್ಗಳ ವಿವರ: ಎಲ್ಲ NCERT ವಿಡಿಯೋಗಳು, DSCERT ವಿಡಿಯೋಗಳು, ಎಲ್ಲ ತಮಿಳುನಾಡು ರಾಜ್ಯದ ಪಠ್ಯಪುಸ್ತಕದ ವಿಡಿಯೋಗಳು, GK ಟ್ರಿಕ್ಸ್ ವಿಡಿಯೋಗಳು, 1000ಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆಗಳ ಚರ್ಚೆ, ಇನ್ನೂ ಅನೇಕ ಕೋರ್ಸ್ಗಳನ್ನು ಲಾಂಚ್ ಮಾಡಲಾಗುವುದು. ನಿಮಗೆ ಸೈನ್ಸ್ ಸೀರೀಸ್ ಬೇಕು ಅಂತ ಅಂದರೆ ಪ್ಲೇ ಲಿಸ್ಟ್ಗೆ ಹೋಗಿಬಿಟ್ಟು ಅಲ್ಲಿ ಜನರಲ್ ಸೈನ್ಸನ್ನು ಸರ್ಚ್ ಮಾಡೋದ್ರ ಮೂಲಕ ನಿಮಗೆ 6th ಸ್ಟ್ಯಾಂಡರ್ಡ್ನ ಎಲ್ಲ ಚಾಪ್ಟರ್ಸ್ಗಳು, ಹಾಗೆ 7th 8th ಈಗ 9th ನೆಕ್ಸ್ಟ್ 10th ಸಹಿತ ಇನ್ನೊಂದು ವೀಕಲ್ಲಿ ಎಂಟರ್ ಆಗ್ತೀವಿ. ಸೊ ಇದು ಸಹಿತ ನೀವು ಈಸಿಯಾಗಿ ಪಡ್ಕೋಬಹುದು. ಈಗ ನಾವು ಆಲ್ರೆಡಿ ಪಾರ್ಟ್ 1 ವಿಡಿಯೋದಲ್ಲಿ ಗ್ರಾವಿಟೇಷನ್ ಅಂತ ಅಂದ್ರೇನು, ಇದು ಯಾವುದ್ಯಾವುದಕ್ಕೆ ಕಾಸ್ ಮಾಡ್ತಾ ಇದೆ, ಅದೇ ರೀತಿಯಾಗಿ ಈಗ ಅಂದರೆ ಎಕ್ಸಾಂಪಲ್ ಆಗಿ ಸೂರ್ಯನ ಸುತ್ತ ಯಾಕೆ ಎಲ್ಲ ಗ್ರಹಗಳು ಸುತ್ತುತ್ತಾ ಇದ್ದಾವೆ, ಭೂಮಿಯ ಸುತ್ತನೇ ಯಾಕೆ ಚಂದ್ರ ಸುತ್ತುತ್ತಾ ಇದೆ, ಅದೇ ರೀತಿಯಾಗಿ ನಾವು ಮೇಲ್ಗಡೆ ಯಾವುದಾದ್ರೂ ವಸ್ತುಗಳನ್ನು ಎಸ್ತೀವಿ ಅಂತಂದರೆ ಅದು ಕೆಳಗಡೆ ಯಾಕೆ ಬೀಳ್ತಾ ಇದೆ, ಈ ರೀತಿಯಾದಂತಹ ಕೆಲವು ಎಕ್ಸಾಂಪಲ್ಸ್ಗಳನ್ನು ಇಟ್ಕೊಂಡ್ಬಿಟ್ಟು ಗ್ರಾವಿಟೇಷನ್ ಕಾನ್ಸೆಪ್ಟನ್ನ ನೋಡಿದ್ವಿ. ಹಾಗೆ ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್ ಅದರದ್ದು ಫಾರ್ಮುಲಾ, ಹಾಗೆ ಇಂಪಾರ್ಟೆನ್ಸ್ ಆಫ್ ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್ ಅದರದ್ದು ಪ್ರಾಮುಖ್ಯತೆ ಏನಕ್ಕೆ ಅಂತ ಹೇಳಿ ಸಹಿತ ನೋಡಿದ್ವಿ. ಈಗ ಈ ವಿಡಿಯೋದಲ್ಲಿ ಕಂಟಿನ್ಯೂ ಪಾರ್ಟ್ ಫ್ರೀ ಫಾಲ್, ಸ್ವತಂತ್ರ ಪತನ. ಈಗ ನಿಮಗೆ ಜಸ್ಟ್ ಗೊತ್ತಿದೆ ಅಲ್ವ ಇವಾಗ ಗ್ರಾವಿಟೇಷನ್ ಅಂತ ಅಂದ್ರೇನು, ನಾವು ಈಗ ಭೂಮಿಯಲ್ಲಿದ್ದಾಗ ಯಾವ ರೀತಿಯಾದಂತಹ ಫೀಲ್ ಮಾಡ್ತೀವಿ ಆ ಗ್ರಾವಿಟೇಷನ್ ಅಂತ ಹೇಳಿ ಗೊತ್ತಿದೆ. ಈಗ ನಾವು ಮೇಲೆ ಜಂಪ್ ಮಾಡಿದ್ವಿ ಅಂತಂದರೆ ವಿ ಅಗೈನ್ ಕೇಮ್ ಟು ದಿ ಲ್ಯಾಂಡ್, ಹೌದಲ್ವಾ. ಈಗ ಬಾಲನ್ನು ನಾವು ಎಸ್ತೀವಿ ಅಂತಂದರೆ ಕೆಳಗಡೆ ಮತ್ತೆ ಬೀಳ್ತಾ ಇದೆ, ಅದನ್ನೇ ನಾವು ಫ್ರೀ ಫಾಲ್ ಅಂತ ಹೇಳಿ ಹೇಳ್ತಾ ಇರೋದು. ಅರ್ತ್ ಅಟ್ರಾಕ್ಟ್ಸ್ ಆಬ್ಜೆಕ್ಟ್ ಟುವರ್ಡ್ಸ್ ಇಟ್. ಭೂಮಿ ಏನು ಮಾಡ್ತಿದೆ, ಎಲ್ಲ ಕಾಯಗಳನ್ನು ತನ್ನೆಡೆಗೆ ಅಟ್ರ್ಯಾಕ್ಟ್ ಮಾಡ್ತಾ ಇದೆ, ಆಕರ್ಷಿಸ್ತಾ ಇದೆ. ಹಾಗೆ ದಿಸ್ ಈಸ್ ಡ್ಯೂ ಟು ದ, ಗೊತ್ತಿದೆ ನಿಮಗೆಲ್ಲರಿಗೂ, ಗ್ರಾವಿಟೇಷನಲ್ ಫೋರ್ಸ್. ವೆನ್ ಎವರ್ ಆಬ್ಜೆಕ್ಟ್ಸ್ ಫಾಲ್ ಟುವರ್ಡ್ಸ್ ದ ಅರ್ತ್, ಯಾವಾಗ ಯಾವುದಾದ್ರೂ ಒಂದು ಕಾಯ ಭೂಮಿಯ ಕಡೆಗೆ ಫಾಲ್ ಆಯಿತು ಅಂತಂದರೆ, ಅಂಡರ್ ದಿಸ್ ಫೋರ್ಸ್, ಯಾವ ಫೋರ್ಸ್, ಗ್ರಾವಿಟೇಷನಲ್ ಫೋರ್ಸ್ ಅಲೋನ್ ವಿ ಸೇ ದಟ್ ದ ಆಬ್ಜೆಕ್ಟ್ಸ್ ಆರ್ ಇನ್ ಫ್ರೀ ಫಾಲ್. ಕೇವಲ ಗುರುತ್ವಾಕರ್ಷಣ ಬಲದಿಂದ ಏನಾದರೂ ಒಂದು ಈ ಆಬ್ಜೆಕ್ಟ್ಸ್ಗಳು, ಯಾವುದೇ ಒಂದು ವಸ್ತುಗಳಾಗಿರ್ಬೋದು ಅಥವಾ ಕಾಯಗಳು ಅಂತ ಆಗಿರಬಹುದು, ಅವುಗಳೇನಾದರೂ ಭೂಮಿಯ ಕಡೆಗೆ ಫಾಲ್ ಆಗ್ತಾ ಇದೆ ಅಂತ ಅಂದರೆ ಅದನ್ನು ನಾವೇನಂತ ಕರಿತೀವಿ, ಫ್ರೀ ಫಾಲ್ ಅಂತ ಹೇಳಿ ಕರಿತೀವಿ, ಸ್ವತಂತ್ರ ಪತನ ಅಂತ ಹೇಳ್ತೀವಿ. ಭೂಮಿಯು ವಸ್ತುಗಳನ್ನು ತನ್ನೆಡೆಗೆ ಆಕರ್ಷಿಸುತ್ತದೆ ಎಂಬುದನ್ನು ತಿಳಿದಿದ್ದೇವೆ. ಇದಕ್ಕೆ ಕಾರಣ ಗುರುತ್ವಾಕರ್ಷಣ ಬಲ. ಯಾವಾಗ ವಸ್ತುಗಳು ಭೂಮಿಯ ಕಡೆ ಬೀಳುತ್ತವೆಯೋ ಅವು ಈ ಬಲದಿಂದಲೇ ಸ್ವತಂತ್ರವಾಗಿ ಬೀಳುತ್ತವೆ ಎಂದು ಹೇಳುತ್ತೇವೆ. ಕೆಳಗೆ ಬೀಳುವಾಗ ವಸ್ತುಗಳ ಚಲನೆಯ ದಿಕ್ಕಿನಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ. ಇದೊಂದು ಕಂಡೀಷನ್ ನಿಮಗೆ ಗೊತ್ತಿರಬೇಕಾಗುತ್ತೆ. ಈಗ ಯಾವುದೇ ಒಂದು ವಸ್ತುಗಳನ್ನು ನಾವು ಮೇಲ್ಗಡೆ ಎಸ್ತೀವಿ ಅಂತಂದರೆ ಕೆಳಗಡೆ ಬರುವಾಗ ಅದರಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆ ಆಗೋದಿಲ್ಲ. ಬಟ್ ಅಲ್ಲಿ ಏನಾಗಿರುತ್ತೆ, ಚೇಂಜ್ ಏನಾಗಿರುತ್ತೆ, ಕೇವಲ ವೆಲಾಸಿಟಿಲಿ ಚೇಂಜ್ ಆಗಿರುತ್ತೆ. ಗೊತ್ತಾಗ್ತಿದೆಯಾ? ಅದರ ಒಂದು ಸ್ಪೀಡಲ್ಲಿ ಚೇಂಜ್ ಆಗಿರಬಹುದು, ಆದರೆ ಅದರಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆಗಳನ್ನು ನಾವು ನೋಡೋದಿಲ್ಲ. ಸೊ ಅಲ್ಲಿ ವೆಲಾಸಿಟಿ ಚೇಂಜ್ ಆಯಿತು, ವೇಗ ಚೇಂಜ್ ಆಯಿತು ಅದರದ್ದು ಅಂತಂದರೆ ಅಲ್ಲಿ ನಾವೇನು ಹೇಳ್ಬೋದು, ಅಲ್ಲಿಗೆ ಆಕ್ಸಲರೇಷನ್ ಸಹಿತ ಚೇಂಜ್ ಆಯಿತು. ಆಬ್ಜೆಕ್ಟ್ ಫಾಲ್ ಟುವರ್ಡ್ಸ್ ಅರ್ತ್. ಈಗ ಹಾಗಿದ್ರೆ ನಾವೇನು ಹೇಳ್ಬೋದು, ಯಾವುದೇ ಒಂದು ಕಾಯ ಭೂಮಿಯ ಕಡೆಗೆ ಬೀಳ್ತಾ ಇದೆ ಅಂತ ಅಂದರೆ ಅದರ ಆಕ್ಸಲರೇಷನ್ ಸಹಿತ ಏನಾಯಿತು, ಚೇಂಜ್ ಆಗ್ತಿದೆ. ಹಾಗೆ ಅದರದ್ದು ಆಕ್ಸಲರೇಷನ್ ಇದೆ ಅಂಥೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಗೊತ್ತಾಗ್ತಿದೆಯಾ? ಆಕ್ಸಲರೇಷನ್ ಇದರಿಂದ ನಾವು ಕಾರಣ ಆಗಿರುವಂತಹ ಒಂದು ವೇಗೋತ್ಕರ್ಷವನ್ನು ನಾವೇನಂತ ಕರಿತೀವಿ, ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ, ಗುರುತ್ವ ವೇಗೋತ್ಕರ್ಷ ಅಂತ ಹೇಳಿ ಕರಿತೀವಿ. ಆಲ್ಸೋ ಅರ್ತ್ಸ್ ಗ್ರಾವಿಟೇಷನಲ್ ಫೋರ್ಸಿಂದ ಆಗ್ತಿರುವಂತಹ ಈ ಆಕ್ಸಲರೇಷನನ್ನು ನಾವು ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಂತ ಹೇಳಿ ಕರಿತೀವಿ. ಯಾವ ಒಂದು ಫೋರ್ಸ್, ದಟ್ ಈಸ್ ಗ್ರಾವಿಟೇಷನಲ್ ಫೋರ್ಸಿಂದ ಆಗ್ತಾ ಇರುವಂತಹ ಒಂದು ವೇಗೋತ್ಕರ್ಷವನ್ನೇ ನಾವು ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಂತ ಹೇಳಿ ಕರಿತೀವಿ. ಇದನ್ನು ನಾವು ಯಾವುದರಿಂದ ರೆಪ್ರೆಸೆಂಟ್ ಮಾಡ್ತೀವಿ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ G. ಕ್ಯಾಪಿಟಲ್ G ಯಾವುದು, ಯೂನಿವರ್ಸಲ್ ಗ್ರಾವಿಟೇಷನ್ ಕಾನ್ಸ್ಟೆಂಟ್. ಇದು ಅದರದ್ದು ವ್ಯಾಲ್ಯೂ ಸಹಿತ ನಿಮಗೆ ಈಗ ಗೊತ್ತಿದೆ.
ಇದರದ್ದು ಈಗ ಸ್ಮಾಲ್ ಜಿಯ ಒಂದು ಆಕ್ಸಲರೇಷನ್ದು ನಿಮಗೆಲ್ಲರಿಗೂ ಗೊತ್ತಿದೆ ಅಲ್ವಾ, ಅದರದ್ದು SI ಯೂನಿಟ್ ಏನು, ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಯಾಕೆ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಗೊತ್ತಿದೆ ಇವಾಗ ಎಲ್ರಿಗೂ ನಿಮಗೆ. ಆಕ್ಸಲರೇಷನ್ ಈಸ್ ಈಕ್ವಲ್ ಟು ಚೇಂಜ್ ಇನ್ ವೆಲಾಸಿಟಿ ಡಿವೈಡೆಡ್ ಬೈ ಟೈಮ್ ಅಲ್ವಾ. ಚೇಂಜ್ ಇನ್ ವೆಲಾಸಿಟಿ ಅಂತ ಅಂದರೆ ಏನು, ಅಲ್ಲಿ ಮೀಟರ್ ಪರ್ ಸೆಕೆಂಡ್ ಆಗಿರುತ್ತೆ, ಹಾಗೆ ಡಿವೈಡೆಡ್ ಬೈ ಸೆಕೆಂಡ್, ಅಲ್ಲಿಗೆ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಗಿತ್ತು. ಸೊ ಆಕ್ಸಲರೇಷನ್ದೇ ಸೇಮ್ ಯೂನಿಟ್ನೇ ನಾವು, ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿನೂ ಸೇಮ್ ಆಗಿರುತ್ತೆ, ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಹಾಗೆ ಈಗ ನಮಗೆ ಸೆಕೆಂಡ್ ಲಾ ಆಫ್ ನ್ಯೂಟನ್ಸ್ ಗೊತ್ತಿದೆ ಅಲ್ವಾ. ನ್ಯೂಟನ್ಸ್ ಸೆಕೆಂಡ್ ಲಾ ಪ್ರಕಾರ ಏನಾಗಿರುತ್ತೆ, F ಇಸ್ ಈಕ್ವಲ್ ಟು ma, ಹೌದಲ್ವಾ. ಸೊ ಈ ಆಕ್ಸಲರೇಷನನ್ನು ನಾವು ಯಾವಾಗ ಗ್ರಾವಿಟಿ ಪ್ರೆಸೆನ್ಸಲ್ಲಿ ಈಗ ಆಕ್ಸಲರೇಷನ್ ಆಗ್ತಿದೆ ಅಂತ ಅಂದರೆ ಅದನ್ನು ನಾವು F ಇಸ್ ಈಕ್ವಲ್ ಟು mg ಅಂತಲೂ ಸಹಿತ ಯೂಸ್ ಮಾಡ್ತೀವಿ. ಸೊ ಇದು ಸಹಿತ ಗೊತ್ತಿರಲಿ. ಸೊ ಇವಾಗ ಏನು ಹೇಳ್ಬೋದು ನಾವು, F ಇಸ್ ಈಕ್ವಲ್ ಟು mg ಅಂತ ತೊಗೊಂಡಿದ್ದೀವಿ ಅಂತಂದರೆ ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್ ಪ್ರಕಾರ ಏನಿದೆ, F ಇಸ್ ಈಕ್ವಲ್ ಟು g ಕ್ಯಾಪಿಟಲ್ M ಹಾಗೆ ಸ್ಮಾಲ್ m ಡಿವೈಡೆಡ್ ಬೈ d ಸ್ಕ್ವೇರ್ ಇತ್ತು. ಈಗ ಈ ಎಫ್ನ ರೀಪ್ಲೇಸ್ ಮಾಡಿಬಿಟ್ಟು ನಾವೇನು ಮಾಡ್ತೀವಿ, mg ಅಂತ ಹೇಳಿ ತೊಗೋತೀವಿ. ಸೊ ಯಾಕಿದು ಬೇಕು ಅನ್ನೋದಕ್ಕೋಸ್ಕರನೂ ರೀಸನ್ ಇದೆ. ಈಗ ನೋಡಿದ್ವಿ, ಈಗ ಕ್ಯಾನ್ಸಲ್ ಆಗುತ್ತೆ. ಸೊ ನಮಗೆ ಅಲ್ಟಿಮೇಟಾಗಿ ಒಂದು ಫಾರ್ಮುಲಾ ಸಿಗುತ್ತೆ, G ಇಸ್ ಈಕ್ವಲ್ ಟು ಕ್ಯಾಪಿಟಲ್ G M ಬೈ ಡಿ ಸ್ಕ್ವೇರ್. ಈಗ ಇಲ್ಲಿ ಕ್ಯಾಪಿಟಲ್ M ಸ್ಮಾಲ್ ಅಂತಂದರೆ ಇಲ್ಲಿ ಅವರು ಎಕ್ಸಾಂಪಲ್ ಆಗಿ ತೊಗೊಂಡಿರೋದು ಯಾವುದು ಅಂತಂದರೆ ಇದು ಅರ್ಥದ್ದು, ಹಾಗೆ ಇದು ಯಾವುದೋ ಒಂದು ಆಬ್ಜೆಕ್ಟ್ದು. ಕ್ಯಾಪಿಟಲ್ M ಈಸ್ ದ ಮಾಸ್ ಆಫ್ ದ ಅರ್ತ್, ಸ್ಮಾಲ್ m ಅಂದರೆ ಮಾಸ್ ಆಫ್ ದ ಆಬ್ಜೆಕ್ಟ್, ಯಾವುದೋ ಒಂದು ವಸ್ತುವಿನ ಅಥವಾ ಕಾಯದ ಒಂದು ರಾಶಿಯಾಗಿರುತ್ತೆ. ಗೊತ್ತಾಗ್ತಿದೆಯಾ. ಸೊ ಅಲ್ಲಿಗೆ ಅವ್ರು ಏನು ಹೇಳ್ತಾರೆ, ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ, ಆಕ್ಸಲರೇಷನ್ ಆಗ್ತಾ ಇರೋದು ವೇಗೋತ್ಕರ್ಷ, ಈ ಗುರುತ್ವಾಕರ್ಷಣೆಯಿಂದ ಆಗ್ತಾ ಇರೋವಂತಹ ವೇಗೋತ್ಕರ್ಷ ಏನಾಗಿದೆ, ಅದು ಕೇವಲ ಡಿಪೆಂಡ್ ಆಗಿರೋದು ಮಾಸ್ ಆಫ್ ದ ಅರ್ತ್ ಮೇಲೆ ಅಷ್ಟೇ, ಆದರೆ ಮಾಸ್ ಆಫ್ ದ ಆಬ್ಜೆಕ್ಟ್ದು ಅಲ್ಲ ಅಂತ ಹೇಳಿ ನಮಗೆ ಈ ಫಾರ್ಮುಲಾದಿಂದ ಗೊತ್ತಾಗುತ್ತೆ. ಸೊ ನಾನು ಈ ಫಾರ್ಮುಲಾ ಯಾಕೆ ಬಂತು ಅನ್ನೋದಕ್ಕೋಸ್ಕರ ಬರೆದಿದ್ದು, ಸುಮ್ಮನೆ ಅನಾವಶ್ಯಕವಾಗಿ ಹೇಳ್ತಿದ್ದಾರೆ ಅಂತ ಹೇಳಿ ಅಂದ್ಕೋಬೇಡಿ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಇದು ನಿಮಗೆ ಬೇಕೇ ಬೇಕಾಗುತ್ತೆ. ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಆಲ್ವೇಸ್ ಡಿಪೆಂಡ್ಸ್ ಆನ್ ದ ಮಾಸ್ ಆಫ್ ದ ಅರ್ತ್, ನಾಟ್ ಮಾಸ್ ಆಫ್ ದ ಆಬ್ಜೆಕ್ಟ್, ಇಷ್ಟು ಗೊತ್ತಿರಲಿ. ಹಾಗೆ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಆಬ್ಜೆಕ್ಟ್ಸ್ ಅದು ಇರುತ್ತೆ, ಬಟ್ ಮಾಸ್ ಅಂಥೇಳಿ ನಾವು ಕನ್ಸಿಡರ್ ಮಾಡಿದಾಗ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗ್ತಾ ಇರುತ್ತೆ. ಸೊ ಇದು ನಮಗೆ ಬೇಕಾಗುತ್ತೆ. ನೆಕ್ಸ್ಟ್, ವ್ಯಾಲ್ಯೂ ಆಫ್ G ಇನ್ಕ್ರೀಸಸ್ ಆ್ಯಟ್ ಪೋಲ್ಸ್ ದ್ಯಾನ್ ಈಕ್ವೇಟರ್. ನಿಮಗೆಲ್ಲರಿಗೂ ಇವಾಗ ಗೊತ್ತಿರೋ ಹಾಗೆ ಅರ್ಥನ ನೀವು ನೋಡಿದ್ವಿ ಅಂತಂದರೆ, ಈಗ ಡಿಸ್ಟೆನ್ಸ್ ಏನಾಗಿರುತ್ತೆ, ಈಕ್ವೇಟರ್ ರೀಜನಲ್ಲಿ ಡಿಸ್ಟೆನ್ಸ್ ಹೆಚ್ಚಿರುತ್ತೆ, ಬಟ್ ಪೋಲ್ಸ್ ರೀಜನಲ್ಲಿ ಏನಾಗಿರುತ್ತೆ, ಡಿಸ್ಟೆನ್ಸ್ ಕಡಿಮೆ ಇರುತ್ತೆ. ಗೊತ್ತಾಗ್ತಿದೆಯಾ. ಸೊ ಇಲ್ಲಿ ಡಿಸ್ಟೆನ್ಸ್ ಏನಾಯಿತು, ಕಡಿಮೆ ಇದೆ, ಗೊತ್ತಾಗ್ತಿದೆ ಅಂತ ಹೇಳಿ ಅನ್ಕೊತೀನಿ. ಈಗ ಇಲ್ಲಿ ಒಂದು ಅರ್ತ್ ಮೇಲ್ಗಡೆ ಒಂದು ಆಬ್ಜೆಕ್ಟ್ ಈ ರೀತಿಯಾಗಿದೆ. ಈಗ ತೊಗೊಂಡ್ರಿ ನೀವು ಅಂದರೆ ಅಲ್ಲಿಗೆ ಡಿಸ್ಟೆನ್ಸ್ ಏನಾಗ್ತಿದೆ, ಕಡಿಮೆ ಇದೆ. ಅದೇನಾದರೂ ಆಬ್ಜೆಕ್ಟ್ ಇಲ್ಲಿತ್ತು ಅಂತಂದರೆ ಡಿಸ್ಟೆನ್ಸ್ ಹೆಚ್ಚಿರ್ತಿತ್ತು, ಬಟ್ ಇಲ್ಲೇನಾಗಿದೆ, ಡಿಸ್ಟೆನ್ಸ್ ಕಡಿಮೆ ಇದೆ. ಡಿಸ್ಟೆನ್ಸ್ ಕಡಿಮೆ ಇದೆ ಅಂತ ಅಂದರೆ ಏನಾಯ್ತು, ಅಲ್ಲಿಗೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಫ್ಕೋರ್ಸ್ ಅಲ್ಲಿ ಹೆಚ್ಚಿರುತ್ತೆ. ವ್ಯಾಲ್ಯೂ ಆಫ್ ದ G ಇನ್ಕ್ರೀಸಸ್ ಆ್ಯಟ್ ದ ಪೋಲ್ಸ್ ದ್ಯಾನ್ ಈಕ್ವೇಟರ್. ಇಲ್ಲಿ ಏನು ಹೇಳ್ತಿರೋದವರು ಅಂದರೆ, ಅರ್ತ್ ಇಲ್ಲಿದೆ ಅಂತಂದರೆ ಪೋಲ್ಸ್ ರೀಜನಲ್ಲಿ ಏನಾಗಿರುತ್ತೆ, ಗ್ರಾವಿಟಿ ಹೆಚ್ಚಿರುತ್ತೆ ದ್ಯಾನ್ ಈಕ್ವೇಟರ್. ಅದಕ್ಕೋಸ್ಕರನೇ ನಾವು ಯಾವುದೇ ಒಂದು ಎಕ್ಸಾಂಪಲ್ನ ನಾವು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋದ್ರೂ ಪೋಲ್ಸ್ ರೀಜನ್ದೇ ನಾವು ತಗೊಂಡು ಎಕ್ಸಾಂಪಲ್ನ ನಾವು ನೋಡ್ತೀವಿ. ಎಷ್ಟು ಪ್ರಾಬ್ಲಮ್ಸ್ಗಳನ್ನು ನೋಡ್ರಿ, ಅಲ್ಲೂ ಸಹಿತ ಪೋಲ್ಸ್ಗಳದ್ದೇ ಇಟ್ಕೊಂಡಿರ್ತಾರೆ. ಸೊ ದಟ್ ಕಾನ್ಸೆಪ್ಟ್ ಕ್ಲಿಯರ್ ಇರುತ್ತೆ ಮತ್ತು ಫ್ಯಾಕ್ಚುಯಲ್ ಆಗಿರುತ್ತೆ ಅಂತ ಹೇಳಿ. ವ್ಯಾಲ್ಯೂ ಆಫ್ G ಏನಾಗಿದೆ ಇವಾಗ, ಪೋಲ್ಸ್ ರೀಜನಲ್ಲಿ ಹೆಚ್ಚಾಗಿದೆ ದ್ಯಾನ್ ದ ಈಕ್ವೇಟರ್. ಇಷ್ಟು ಗೊತ್ತಿರಲಿ. ಅದರದ್ದು ನಿಮಗೆ ಗೊತ್ತಿದೆ ವ್ಯಾಲ್ಯೂ, G ಇಸ್ ಈಕ್ವಲ್ ಟು 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಕೆಲವೊಂದು ಎಕ್ಸಾಂಪಲ್ಸ್ಗಳಲ್ಲಿ ಅವರೇ ವ್ಯಾಲ್ಯೂಸ್ಗಳನ್ನು ಕೊಟ್ಟಿರ್ತಾರೆ, ಅಂದರೆ 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತಲೂ ಕೆಲವೊಮ್ಮೆ ಕೊಟ್ಟಿರ್ತಾರೆ. ಅವರಾಗೆ ಗೀವನ್ ಅಂತ ಹೇಳಿ ಕೊಟ್ಟಾಗ ಸೊ ಏನೂ ಪ್ರಾಬ್ಲಮ್ ಇರೋದಿಲ್ಲ. ಬಟ್ ನೀವು ಯೂಸ್ ಮಾಡಬೇಕಾದ್ರೆ ಇಟ್ ಶುಡ್ ಬಿ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ನಿಮಗೆ ಈ G ಇಸ್ ಈಕ್ವಲ್ ಟು 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಹೇಗೆ ಬಂತು ಅಂತ ಹೇಳಿ ಗೊತ್ತಾಗಬೇಕು ಅಂತಂದರೆ, ಕ್ಯಾಪಿಟಲ್ G ವ್ಯಾಲ್ಯೂ ನಿಮಗೆ ಆಲ್ರೆಡಿ ಫಸ್ಟ್ ಪಾರ್ಟಲ್ಲಿ ನೋಡಿದ್ದೀರಾ, 6.67 ಇಂಟು 10⁻11 ಇದೆ. ಹಾಗೆ ಮಾಸ್ ಆಫ್ ದ ಅರ್ತ್ ಗೊತ್ತಿರ್ಬೋದು ಅಂತ ಅನ್ಕೋತೀನಿ, 6 ಇಂಟು 10⁻24 kg ಇದೆ. ಹಾಗೆ ಸ್ಮಾಲ್ ಡಿ ವ್ಯಾಲ್ಯೂ ಮೀನ್ಸ್ ಇಲ್ಲಿ ರೇಡಿಯಸ್ ಆಫ್ ದ ಅರ್ಥನ್ನು ತಗೋತಾರೆ, ತ್ರಿಜ್ಯವನ್ನು ತಗೋತಾರೆ, 6.4 ಇಂಟು 10⁻6 ಅಂತ ಹೇಳಿ ತಗೋತಾರೆ. ಇಲ್ಲಿ r² ಆಗಿರೋ ಕಾರಣ ಸ್ಕ್ವೇರ್ ಆಗುತ್ತೆ. ಇದನ್ನು ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ ಆನ್ಸರ್ G ಇಸ್ ಈಕ್ವಲ್ ಟು
9.8 m/s² ಸಿಗುತ್ತೆ. ಸೊ ನೋಡಿ ಇವಾಗ ಎಷ್ಟು ಈಸಿ ಆಯಿತು ಕ್ಯಾಲ್ಕುಲೇಷನ್, ಹಾಗೆ ಈ ವ್ಯಾಲ್ಯೂ ಹೇಗೆ ಬಂತು ಅನ್ನೋದು ಸಹಿತ ಈಸಿಯಾಗಿ ಗೊತ್ತಾಯಿತು. ಈ ರೀತಿಯಾಗಿ ನಾವು ಸೈನ್ಸ್ನ ನಾವು ಈ ರೀತಿಯಾಗಿ ಸಿಂಪಲಾಗಿ ಕಲಿಬೇಕು. ಹಾಗೆ ಯಾವುದೇ ಬೇರೆ ಸಿಚುಯೇಷನ್ಸ್ನ ಕೊಟ್ಟರು ನಾವು ಇವಾಗ ಈಸಿಯಾಗಿ ಅಪ್ಲೈ ಮಾಡಬಹುದು. ಅದಕ್ಕೋಸ್ಕರ ತುಂಬ ಜನ NCERT ಸೈನ್ಸ್ ಅಂತಂದರೆ ಕಷ್ಟ ಅಂತಾರೆ, ಅಥವಾ ಎಕ್ಸಾಮಲ್ಲಿ ಕೊಟ್ಟಿರುವಂತಹ ಸೈನ್ಸ್ ಕ್ವಶನ್ಸ್ಗಳನ್ನು ನೋಡಿಬಿಟ್ಟು ಕಷ್ಟ ಅಂತಾರೆ. ಫಸ್ಟ್ ನಾವು ಈಗ 10th ಕಂಪ್ಲೀಟ್ ಆದಮೇಲೆ ಸ್ಟೇಟ್ ಸಿಲೆಬಸ್ನ ಸ್ಟಾರ್ಟ್ ಮಾಡೋಣ. ಸ್ಟೇಟ್ ಎಲ್ಲ ಮುಗಿದಾದ ನಂತರ ನಾವು ವಿತ್ ಕ್ವಶನ್ಸ್ನ ಸಾಲ್ವ್ ಮಾಡ್ತಾ ಹೋಗೋಣ. ನಾನು ಆವಾಗ ಈ ಕಾನ್ಸೆಪ್ಟ್ಗಳನ್ನು ಹೇಗೆ ರಿಲೇಟ್ ಮಾಡಬಹುದು, ಹೇಗೆ ರಿಲೇಟ್ ಆಗುತ್ತೆ, ನಿಮ್ಗೆ ಈಗ ಆಲ್ರೆಡಿ ಅಪ್ಲೈ ಮಾಡ್ತಾ ಇದ್ದೀರಾ ಕೆಲವರು, ಅದೇ ರೀತಿಯಾಗಿ ನಾವು ಫಾಲೋ ಮಾಡ್ತಾ ಬಂದ್ವಿ ಅಂತಂದರೆ ನೀವು ಈಸಿಯಾಗಿ ಸೈನ್ಸ್ ಪಾರ್ಟ್ಸ್ ಕ್ವಶನ್ಸ್ನ ಈಸಿಯಾಗಿ ಕ್ವಶನ್ಸ್ನ ಸಾಲ್ವ್ ಮಾಡ್ತಾ ಹೋಗ್ತೀರಾ. ಸೊ ಈಗ ನಿಮ್ಮ ಫ್ರೆಂಡ್ಸ್ಗೂ ಸಹಿತ ಶೇರ್ ಮಾಡಿ, ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ. ಅದೇ ನೀವು ಶೇರ್ ಮಾಡೋದ್ರ ಮೂಲಕ ನಮಗೂ ಸಹಿತ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ಗೆ ಮೂವ್ ಆಗೋಣ. ಮೋಷನ್ ಆಫ್ ದ ಆಬ್ಜೆಕ್ಟ್ಸ್ ಅಂಡರ್ ದ ಇನ್ಫ್ಲುಯೆನ್ಸ್ ಆಫ್ ಗ್ರಾವಿಟೇಷನಲ್ ಫೋರ್ಸ್ ಆಫ್ ದ ಅರ್ತ್. ಭೂಮಿಯ ಗುರುತ್ವಾಕರ್ಷಣ ಬಲದಿಂದ ವಸ್ತುಗಳ ಚಲನೆ. ಇದು ವಸ್ತುಗಳ ಅಷ್ಟೇ ಆಗಿದೆ. ಹೋಪ್ ಅರ್ಥ ಆಗುತ್ತೆ ಅಂತೇಳಿ ಅನ್ಕೋತೀನಿ. ಈಗ ಇಲ್ಲಿ ಏನು ಹೇಳ್ತಿದ್ದಾರೆ ಅಂತಂದರೆ, ಗ್ರಾವಿಟೇಷನಲ್ ಫೋರ್ಸಿಂದ ಯಾವ ರೀತಿಯಾಗಿ ಈಗ ಇನ್ಫ್ಲುಯೆನ್ಸ್ ಆಗುತ್ತೆ, ಈಗ ವಸ್ತುಗಳು ಹೇಗೆ ಚಲನೆ ಆಗ್ತವೆ ಅಂಥೇಳಿ ಇಲ್ಲಿ ಹೇಳ್ತಾ ಇರೋದವರು. ಒಂದು ಕಾಗದ ಹಾಳೆನ ನಾವು ತಗೋಬೇಕಾಗುತ್ತೆ. ಒಂದು ಸಿಂಪಲ್ ಆಗಿರೋಂಥ ಒಂದು ಆ್ಯಕ್ಟಿವಿಟಿ, ಇದ್ರ ಮೂಲಕ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಈಗ ಒಂದು ಹಾಳೆನ ತಗೊಳ್ಳಿ, ಹಾಗೆ ಒಂದು ಕಲ್ಲನ್ನು ತಗೊಳ್ಳಿ. ಈಗ ಫಸ್ಟ್ ಫ್ಲೋರಲ್ಲಿ ನಿಂತ್ಕೊಳ್ಳಿ, ಗ್ರೌಂಡ್ ಫ್ಲೋರ್ ಬೇಡ, ಫಸ್ಟ್ ಫ್ಲೋರಲ್ಲಿ ನಿಂತ್ಕೊಳ್ಳಿ, ಗೊತ್ತಾಗುತ್ತೆ ಅವಾಗ ಈಸಿಯಾಗಿ. ಫಸ್ಟ್ ಫ್ಲೋರಲ್ಲಿ ನಿಂತ್ಕೊಂಡ್ಬಿಟ್ಟು ಅಥವಾ ಸೆಕೆಂಡ್ ಫ್ಲೋರ್, ಫಸ್ಟ್ ಫ್ಲೋರೇ ಆಗಬೇಕು ಅಂತ ಅನ್ನಲ್ಲ, ಒಂದು ಗ್ರೌಂಡ್ ಲೆವೆಲ್ಗಿಂತ ಸ್ವಲ್ಪ ಒಂದು ಹೈಟ್ ಲೆವೆಲ್ಲಿ ಇರಲಿ ನೀವು. ಆಗ ನೀವು ಮೇಲಿಂದ ಫಸ್ಟು ಪೇಪರನ್ನು ಬಿಡಿ, ಅದು ಎಷ್ಟು ಫಾಸ್ಟಾಗಿ ಹೋಗುತ್ತೆ ಅಥವಾ ಎಷ್ಟು ಸ್ಲೋ ಆಗಿ ಹೋಗುತ್ತೆ ಅನ್ನೋದನ್ನು ಅಬ್ಸರ್ವ್ ಮಾಡಿ. ಆ ನಂತರ ಒಂದು ಕಲ್ಲನ್ನು ತಗೊಳ್ಳಿ, ಬಿಡಿ. ಯಾವುದು ಫಸ್ಟ್ ರೀಚ್ ಆಗುತ್ತೆ? ಥಿಂಕ್ ಇಟ್. ಅಫ್ಕೋರ್ಸ್ ಯಾವುದು ಫಸ್ಟ್ ರೀಚ್ ಆಗುತ್ತೆ? ಕಲ್ಲು ಫಸ್ಟ್ ರೀಚ್ ಆಗುತ್ತೆ ದ್ಯಾನ್ ದ ಪೇಪರ್ ಏನಾಗುತ್ತೆ, ಲೇಟಾಗಿ ರೀಚ್ ಆಗುತ್ತೆ. ಅದು ಯಾಕೆ ಹಾಗಾಗುತ್ತೆ ಅಂತಂದರೆ, ಗಾಳಿ ಇರುವಂಥ ಒಂದು ರೆಸಿಸ್ಟೆನ್ಸ್ ಅದನ್ನು ತಡೆಯುತ್ತೆ. ಗೊತ್ತಾಗ್ತಿದೆಯಾ? ಅಲ್ಲಿ ಹೆಚ್ಚಿನ ರೋಧವನ್ನು ಅಲ್ಲಿ ಯಾವುದು ಅನುಭವಿಸುತ್ತೆ? ಗಾಳಿಯಿಂದ ಬಂದಂಥದ್ದು, ದಟ್ ಈಸ್ ಪೇಪರ್ ಅನುಭವಿಸುತ್ತೆ. ಗಾಳಿ ಏನಾಗಿದೆ, ಕಲ್ಲಿಗಿಂತ ಕಾಗದದ ಮೇಲೆ ಹೆಚ್ಚಿನ ರೋಧವನ್ನು ಒಡ್ಡುತ್ತದೆ. ಆ ಕಾರಣದಿಂದ ಏನಾಗುತ್ತೆ, ಹಾಳೆ ಅದು ಅಥವಾ ಪೇಪರ್ ಏನಾಗುತ್ತೆ, ಲೇಟಾಗಿ ಭೂಮಿಯನ್ನು ತಲುಪುತ್ತೆ. ಆದರೆ ಇಲ್ಲಿ ಕಲ್ಲಿಗೆ ನೋಡಿದ್ರೆ ಅಲ್ಲಿ ಕಡಿಮೆ ರೆಸಿಸ್ಟೆನ್ಸ್ ಕಡಿಮೆ ಇರುತ್ತೆ. ಬಟ್ ಜೊತೆಗೆ ನಿಮ್ಗೆ ಇನ್ನೊಂದು ಗೊತ್ತಿರಬೇಕು, ಕಲ್ಲಿನ ಒಂದು ವೆಯ್ಟ್ ಏನಾಗಿದೆ, ಹೆಚ್ಚಿದೆ. ಅದು ಏನಾಗುತ್ತೆ, ಹೆಚ್ಚು ಗ್ರಾವಿಟೇಷನಲ್ ಫೋರ್ಸ್ನ ಫಾಸ್ಟಾಗಿ ಇದು ಮಾಡುತ್ತೆ. ಪೇಪರಲ್ಲಿ ಏನಾಗುತ್ತೆ, ಏರ್ ರೆಸಿಸ್ಟೆನ್ಸ್ ಅಪ್ಲೈ ಆಗೋ ಕಾರಣ ಅದು ಲೇಟಾಗಿ ರೀಚ್ ಆಗ್ತಿದೆ. ಅದಕ್ಕೆ ಗ್ರಾವಿಟೇಷನಲ್ ಫೋರ್ಸ್ ಏನಾಗುತ್ತೆ, ಅಷ್ಟು ಪ್ರಭಾವ ಬೀಳಲ್ಲ. ಇದರಿಂದ ಗೊತ್ತಾಗುತ್ತೆ ಒಂದು ಮೋಷನ್ ಆಫ್ ದ ಆಬ್ಜೆಕ್ಟ್ ಹೇಗೆ ವಸ್ತುಗಳನ್ನು ತನ್ನ ಕಡೆಗೆ ಎಳ್ಕೋತಾ ಇದೆ ಭೂಮಿ ಅಂತ ಹೇಳಿ ಗೊತ್ತಾಗುತ್ತೆ. ಆಕ್ಸಲರೇಷನ್ ಎಕ್ಸ್ಪೀರಿಯನ್ಸ್ಡ್ ಬೈ ಆನ್ ಆಬ್ಜೆಕ್ಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಇಟ್ಸ್ ಮಾಸ್. ಈಗ ನಾವು ಹೇಳಿದ್ವಿ ಫ್ರೀ ಫಾಲಿಂಗ್, ಗೊತ್ತಾಗ್ತಿದೆಯಾ? ಮೇಲಿಂದ ಬೀಳ್ತಾ ಇದೆ ಒಂದು ವಸ್ತು, ಫ್ರೀಯಾಗಿ ಫಾಲ್ ಆಗ್ತಾ ಇದೆ. ಅಲ್ಲಿ ಯಾವುದೇ ರೀತಿಯಾದಂತಹ ಮಾಸಲ್ಲಿ ಚೇಂಜ್ ಆಗಲ್ಲ, ಕೇವಲ ಚೇಂಜ್ ಆಗೋದು ವೆಲಾಸಿಟಿ ಚೇಂಜ್ ಆಗುತ್ತೆ. ವೆಲಾಸಿಟಿ ಚೇಂಜ್ ಆಗ್ತಿದೆ ಅಂತಂದರೆ ಅಫ್ಕೋರ್ಸ್ ಅಲ್ಲಿ ಆಕ್ಸಲರೇಷನ್ ಚೇಂಜ್ ಆಗುತ್ತೆ, ವೇಗೋತ್ಕರ್ಷ ಚೇಂಜ್ ಆಗುತ್ತೆ. ಆದರೆ ವೇಗೋತ್ಕರ್ಷ ಈ ಆಬ್ಜೆಕ್ಟ್ ಒಂದು ಎಕ್ಸ್ಪೀರಿಯನ್ಸ್ ಮಾಡುತ್ತಲ್ಲ, ಅದೇನಾಗಿರುತ್ತೆ, ಮಾಸ್ ಮೇಲೆ ಡಿಪೆಂಡ್ ಆಗಿರೋದಿಲ್ಲ. ಗೊತ್ತಾಗ್ತಿದೆಯಾ? ಇಲ್ಲಿ ನಾನು ಹೇಳ್ತಾ ಇರೋದು ನಿಮಗೆ ಮತ್ತೆ ಕನ್ಫ್ಯೂಷನ್ಸ್ ಆಗ್ತಾ ಇರಬಹುದು. F=ma. ಇಲ್ಲಿ ನಾವು ಬೇರೆ ರೀತಿಯಾದಂತಹ ಆಕ್ಸಲರೇಷನ್ ವೇಗೋತ್ಕರ್ಷ ಮಾತಾಡುವಾಗ ಆಗ ಮಾಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಹೌದು. ಆದರೆ ನಾವು ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ, ಗುರುತ್ವ ವೇಗೋತ್ಕರ್ಷನ ನಾವು ಮಾತಾಡುವಾಗ ಅದು ಮಾಸ್ ಮೇಲೆ ಡಿಪೆಂಡ್ ಆಗಿರೋಲ್ಲ. ಇದು ನಿಮಗೆ ಹೇಗೆ ಗೊತ್ತಾಗುತ್ತೆ ಅಂತಂದರೆ ಥ್ರೂ ದಿಸ್ ಫಾರ್ಮುಲಾ. ಇಲ್ಲಿ ನೀವು ನೋಡ್ಬೋದು, ಗ್ರಾವಿಟೇಷನ್ ಡ್ಯೂ ಟು ಗ್ರಾವಿಟಿ ಏನಾಗಿದೆ, ಸ್ಮಾಲ್ m ಮೇಲೆ ಡಿಪೆಂಡ್ ಆಗಿಲ್ಲ. ಯಾವುದೇ ರೀತಿಯಾದಂತಹ ವಸ್ತುವಿನ ರಾಶಿಯ ಮೇಲೆ ಇಲ್ಲಿ ಡಿಪೆಂಡ್ ಆಗಿಲ್ಲ. ಇದು ಗೊತ್ತಿರಲಿ. ಸೊ ಅದಕ್ಕೋಸ್ಕರ ಇಲ್ಲಿ ನಿಮಗೆ ಗೊತ್ತಿರಬೇಕು, ಆಕ್ಸಲರೇಷನ್ ಎಕ್ಸ್ಪೀರಿಯನ್ಸ್ಡ್ ಬೈ ಆನ್ ಆಬ್ಜೆಕ್ಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಇಟ್ಸ್ ಮಾಸ್. ಎಲ್ಲ ವಸ್ತುಗಳು ಯಾವುದೇ ರೀತಿಯಾಗಿ ಅದು ದೊಡ್ಡದಾಗಿರಲಿ ಸಣ್ಣದಾಗಿರಲಿ, ಅಥವಾ ಟೊಳ್ಳಾಗಿರಲಿ ಅಥವಾ ಗಟ್ಟಿಯಾಗಿರಲಿ, ಚಿಕ್ಕದೋ ಅಥವಾ ದೊಡ್ಡದೋ, ಗೊತ್ತಾಗ್ತಿದೆಯಾ, ಶುಡ್ ಫಾಲ್ ಅಟ್ ಸೇಮ್ ರೇಟ್ ಅಂಥೇಳಿ, ಅಂದರೆ ಒಂದೇ ದರದಲ್ಲಿ ಅದೇನಾಗಿರಬೇಕು, ಬೀಳುತ್ತವೆ ಅಂಥೇಳಿ ಇದರ ಅರ್ಥ ಆಗಿರುತ್ತೆ. ಈಗ ನಿಮಗೆ ಈ ಫಾರ್ಮುಲಾಸ್ಗಳು ಸಹಿತ ನಿಮಗೆ ಲಾಸ್ ಆಫ್ ಮೋಷನ್ ಮೂಲಕ ಗೊತ್ತಿದೆ. v=au + at, s=u2 + ut + ½ at², v² u² + 2as, ಇವೆಲ್ಲ ಗೊತ್ತಿದೆ ನಿಮಗೆ. ಇದನ್ನು ನಾವು ಯೂಸ್ ಮಾಡುವಾಗ ಸಹಿತ ನಾವು ಇಲ್ಲಿ ಆಕ್ಸಲರೇಷನ್ ಇದ್ಲೂ ಸಹಿತ ನಾವು ಯೂಸ್ ಮಾಡ್ಕೋತೀವಿ.
ಈಗ ನಿಮಗೆ ಈ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಯಾವಾಗ ಪಾಸಿಟಿವ್ ಇರುತ್ತೆ, ಋಣಾತ್ಮಕ ಚಿಹ್ನೆಯನ್ನು ಹೊಂದಿರುತ್ತೆ, ಯಾವಾಗ ಧನಾತ್ಮಕ ಚಿಹ್ನೆಯನ್ನು ಹೊಂದಿರುತ್ತೆ ಅನ್ನೋದು ನಿಮಗೆ ಬೇಕಾಗುತ್ತೆ. ಪಾಸಿಟಿವ್ ಯಾವಾಗಿರುತ್ತೆ ಅಂತಂದರೆ ಡೈರೆಕ್ಷನ್ ಆಫ್ ವೆಲಾಸಿಟಿ ಕಡೆನೇ ಇದ್ದಾಗ, ಅಂತಂದರೆ ಅಲ್ಲಿ ಚಲನೆ ಹಾಗೆ ಗ್ರಾವಿಟೇಷ್ನಲ್ ಫೋರ್ಸ್ ಎರಡು ಒಂದೇ ಡೈರೆಕ್ಷನಲ್ಲಿ ಇತ್ತು ಅಂತಂದರೆ, ಒಂದೇ ದಿಕ್ಕಿನಲ್ಲಿ ಇತ್ತು ಅಂತಂದರೆ. ಅದೇ ನೆಗೆಟಿವ್ ಯಾವಾಗಿರುತ್ತೆ, ಚಲನೆ ಒಂದು ಕಡೆ ಇರುತ್ತೆ ಹಾಗೆ ಗ್ರಾವಿಟೇಷ್ನಲ್ ಫೋರ್ಸ್ ಅಪೋಸಿಟ್ ಆಗಿರುತ್ತೆ. ಆಗ ನಾವು A ನೆಗೆಟಿವ್ ತಗೋತೀವಿ. ಈಗ ನಿಮಗೆ ಕನ್ಫ್ಯೂಷನ್ ಆಗ್ತಾ ಇದೆ ಅಂತಂದರೆ ಒಂದು ಎಕ್ಸಾಂಪಲ್ಗಳನ್ನು ತಗೊಳ್ಳೋಣ. ಎ ಕಾರ್ ಫಾಲ್ಸ್ ಆಫ್ ಎ ಲೆಡ್ಜ್ ಆ್ಯಂಡ್ ಡ್ರಾಪ್ಸ್ ಟು ಅ ಗ್ರೌಂಡ್. ಒಂದು ಕಾರ್ ಏನಾಗಿದೆ ಇವಾಗ ಇಲ್ಲಿ ಬೆಟ್ಟದ ತುದಿಯಿಂದ ಬೀಳುತ್ತಾ ನೆಲವನ್ನು ತಲುಪುತ್ತದೆ. ಸೊ ಅಲ್ಲೇನಾಯಿತು, ಗ್ರಾವಿಟೇಷನಲ್ ಫೋರ್ಸ್ ಡೈರೆಕ್ಷನಲ್ಲೇ ಈ ಕಾರ್ ಸಹಿತ ಬೀಳ್ತಾ ಇದೆ. ಸೊ ಅಲ್ಲಿಗೆ ಏನಾಯಿತು, ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಈಸ್ ಅಲ್ಲಿ ಪಾಸಿಟಿವ್ ಆಗುತ್ತೆ. ಯಾಕಂತಂದರೆ ಗ್ರಾವಿಟೇಷನಲ್ ಫೋರ್ಸ್ ಹಾಗೆ ಈ ಮೋಷನ್ನ ಒಂದು ಫೋರ್ಸ್ ಏನಾಗಿದೆ, ಒಂದು ಮೋಷನ್ನ ಒಂದು ಡೈರೆಕ್ಷನ್ ಏನಾಗಿದೆ, ಎರಡು ಸೇಮ್ ಡೈರೆಕ್ಷನಲ್ಲಿದೆ, ಒಂದೇ ದಿಕ್ಕಿನಲ್ಲಿದೆ. ಅದಕ್ಕೋಸ್ಕರ ನಾವು ಇದನ್ನು ಪಾಸಿಟಿವ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಅದೇ ರೀತಿಯಾಗಿ ಆ್ಯನ್ ಆಬ್ಜೆಕ್ಟ್ ಈಸ್ ಥ್ರೋನ್ ವರ್ಟಿಕಲಿ ಅಪ್ವರ್ಡ್ಸ್ ಆ್ಯಂಡ್ ರೈಸಸ್ ಟು ಎ ಹೈಟ್ ಆಫ್ 10 ಮೀಟರ್. 10 ಮೀಟರ್ ಅಂತಲೇ ಅಲ್ಲ, ಎಷ್ಟಾರು ಆಗಿರ್ಬೋದು, ಜಸ್ಟ್ ಎಕ್ಸಾಂಪಲ್ ಆಗಿ ತೊಗೊಂಡಿರೋದಷ್ಟೇ. ಈಗ ಒಂದು ಯಾವುದೋ ಒಂದು ಆಬ್ಜೆಕ್ಟನ್ನು ನಾವು ಮೇಲೆಗೆ ಎಸಿತೀವಿ, ವರ್ಟಿಕಲ್ಲಾಗಿ ಎಸಿತೀವಿ, ಗೊತ್ತಾಗ್ತಿದೆಯಾ? ಇದು ಅಪ್ವರ್ಡ್ ಡೈರೆಕ್ಷನಲ್ಲಿ ಮೂವ್ ಆಗುತ್ತೆ, ಎಷ್ಟೋ ಒಂದು ಹೈಟಿಗೆ ಅದು ರೀಚ್ ಆಗುತ್ತೆ. ಆದರೆ ಗ್ರಾವಿಟೇಷನಲ್ ಫೋರ್ಸ್ ಅಪ್ಲೈ ಆಗ್ತಿರೋದೆಲ್ಲಿ, ಕೆಳಗಡೆಗೆ. ಯಾವಾಗಲೂ ಗ್ರಾವಿಟೇಷನಲ್ ಫೋರ್ಸ್ ಕೆಳಗಡೆಗೆ ಅಪ್ಲೈ ಆಗುತ್ತೆ. ಸೊ ಅಲ್ಲಿಗೆ ಏನಾಯಿತು, ಇಟ್ ಈಸ್ ಅಪೋಸ್ಡ್ ಇನ್ ಡೈರೆಕ್ಷನ್. ಅದಕ್ಕೋಸ್ಕರ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿನ ನಾವು ನೆಗೆಟಿವ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಇದು ಕಾನ್ಸೆಪ್ಟ್ ಅರ್ಥ ಆಯಿತು ಅಂತ ಹೇಳಿ ನಾನು ಅನ್ಕೋತೀನಿ. ನೆಕ್ಸ್ಟು ನೋಡೋಣ ಮಾಸ್, ರಾಶಿಯ ಬಗ್ಗೆ ನೋಡೋಣ. ಈಗ ಆಲ್ರೆಡಿ ನಿಮಗೆ ಮಾಸಿನ ಬಗ್ಗೆ ಒಂದು ಸ್ವಲ್ಪ ಅರಿವಿದೆ ಅಂಥೇಳಿ ನಾನು ಅನ್ಕೋತೀನಿ. ಯಾಕಂತಂದರೆ ನೀವು ಆಲ್ರೆಡಿ ಜಡತ್ವದ ಬಗ್ಗೆ ತಿಳ್ಕೊಂಡಿದ್ದೀರಾ. ನ್ಯೂಟನ್ಸ್ ಫಸ್ಟ್ ಲಾದಲ್ಲಿ ನೋಡಿದ್ದೀವಿ, ಇನರ್ಷಿಯಾ ಕಾನ್ಸೆಪ್ಟ್ಗಳನ್ನು ನೋಡಿದ್ದೀವಿ. ಮಾಸ್ ಆಫ್ ಎ ಆಬ್ಜೆಕ್ಟ್ ಈಸ್ ಮೆಷರ್ ಆಫ್ ಇನರ್ಷಿಯಾ. ಇನರ್ಷಿಯಾ ಜಡತ್ವನ ನಾವು ತಿಳ್ಕೊಂಡ್ವಿ ಅಂತ ಅಂದರೆ ಒಂದು ವಸ್ತುವಿನ ಅದರ ರಾಶಿ ಎಷ್ಟಿದೆ ಅಂಥೇಳಿ ಹೇಳ್ಬೋದು. ಹಾಗೆ ವಸ್ತುವಿನ ರಾಶಿ ಎಷ್ಟಿದೆ ಅಂಥೇಳಿ ನಮಗೆ ಗೊತ್ತಾಯಿತು ಅಂತಂದರೆ ಆಗ ನಾವು ಜಡತ್ವ ಹೇಗೆ ಇರುತ್ತೆ ಅಂಥೇಳಿ ಹೇಳ್ಬೋದು. ಈಗ ಎಕ್ಸಾಂಪಲ್ಲು ಸಹಿತ ನಾವು ಟ್ರೈನ್ ಹಾಗೆ ಒಂದು ಬುಲಕ್ ಕಾರ್ಟ್ ಅಂಥೇಳಿ ತೊಗೊಂಡಿದ್ವಿ. ಬುಲಕ್ ಕಾರ್ಟಿಗೆ ನಾವು ಸ್ವಲ್ಪ ಫೋರ್ಸನ್ನು ಕೊಟ್ವಿ ಅಂತಂದರೆ ಇಟ್ ಮೂವ್ ಫಾರ್ವರ್ಡ್, ಮುಂದೆ ಹೋಗುತ್ತದು. ಆದರೆ ಟ್ರೈನಿಗೆ ಸ್ವಲ್ಪ ಫೋರ್ಸ್ ಕೊಟ್ಟರೆ ಆಗುತ್ತಾ? ಆಗಲ್ಲ. ಯಾಕಂತಂದರೆ ಇಟ್ ಹ್ಯಾಸ್ ಮೋರ್ ಇನರ್ಷಿಯಾ ಅಲ್ಲಿ ಹೆಚ್ಚಾಯಿತು ಅಂತಂದರೆ ಅಲ್ಲಿಗೆ ನಾವು ನೋಡ್ಬೋದು ಮಾಸ್ ಮೇಲೆ ಡಿಪೆಂಡ್ ಆಗಿದೆ, ಅದರ ಒಂದು ವಸ್ತುವಿನ ರಾಶಿಯ ಮೇಲೆ ಡಿಪೆಂಡ್ ಆಗಿದೆ. ಈಗ ನೀವು ಗೊತ್ತಿದೆ ಟ್ರೈನ್ನ ಒಂದು ಮಾಸ್ ಏನಾಗಿದೆ, ಹೆಚ್ಚಿದೆ ದ್ಯಾನ್ ದ ಬುಲಕ್ ಕಾರ್ಟ್. ಎತ್ತಿನ ಗಾಡಿಗಿಂತ ಟ್ರೈನ್ನ ಒಂದು ರಾಶಿ ಏನಾಗಿದೆ, ಹೆಚ್ಚಿದೆ. ಸೊ ಅಲ್ಲಿಗೆ ಇನರ್ಷಿಯಾ ಅದರದ್ದು ಹೆಚ್ಚಿದೆ ಅಂತ ಹೇಳಿ ನಿಮಗೆ ಗೊತ್ತಿದೆ. ಅದೇ ರೀತಿಯಾಗಿ 5 ರೂಪೀಸ್ ಕಾಯಿನ್, 1 ರೂಪಿ ಕಾಯಿನ್ ಈ ರೀತಿಯಾಗಿ ತೊಗೊಂಡಿದ್ವಿ ನಾವು. ಸೊ ಅಲ್ಲಿಗೆ ನಮಗೇನಾಗುತ್ತೆ, ಒಂದು ರಾಶಿ ಗೊತ್ತಿತ್ತು ಅಂತಂದರೆ ನಾವು ಈಸಿಯಾಗಿ ಜಡತ್ವವನ್ನು ಹೇಳ್ಬೋದು. ಜಡತ್ವ ಗೊತ್ತಿತ್ತು ಅಂತಂದರೆ ಅದೇ ರೀತಿಯಾಗಿ ನಾವು ರಾಶಿಯನ್ನು ನಾವು ಹೇಳ್ತಾ ಹೋಗ್ಬೋದು. ಇಟ್ ರಿಮೈನ್ಸ್ ಸೇಮ್ ವೆದರ್ ದ ಆಬ್ಜೆಕ್ಟ್ ಈಸ್ ಆನ್ ಅರ್ತ್, ದ ಮೂನ್ ಆರ್ ಈವನ್ ಇನ್ ಔಟರ್ ಸ್ಪೇಸ್. ಈಗ ಈ ರಾಶಿಯ ಬಗ್ಗೆ ನಾವು ಮಾತಾಡ್ತಾ ಇರೋದು. ರಾಶಿ ಏನಾಗಿದೆ, ನಾವು ಭೂಮಿಯ ಮೇಲಿದ್ದೀವೋ ಅಥವಾ ಚಂದ್ರನಲ್ಲಿದ್ದೀವೋ ಅಥವಾ ಸ್ಪೇಸ್ ಎಲ್ಲಾದರೂ ಅಲ್ಲಿ ಎಲ್ಲೇ ಇದ್ರೂ ಏನಾಗಿರುತ್ತೆ, ಅದರ ಒಂದು ಮಾಸ್ ಏನಾಗಿರುತ್ತೆ, ಸೇಮ್ ಇರುತ್ತೆ. ದಸ್ ದ ಮಾಸ್ ಆಫ್ ಎನ್ ಆಬ್ಜೆಕ್ಟ್ ಈಸ್ ಕಾನ್ಸ್ಟೆಂಟ್. ಸೊ ನಾವೇನು ಹೇಳ್ತೀವಿ, ಯಾವುದೇ ಒಂದು ಕಾಯದ ರಾಶಿ ಏನಾಗಿರುತ್ತೆ ಯಾವಾಗಲೂ ಸೇಮ್ ಆಗಿರುತ್ತೆ, ಅದು ಕಾನ್ಸ್ಟೆಂಟ್ ಆಗಿರುತ್ತೆ. ಆದರೆ ಡಸ್ ನಾಟ್ ಚೇಂಜ್ ಫ್ರಮ್ ಪ್ಲೇಸ್ ಟು ಪ್ಲೇಸ್. ಇದು ಒಂದು ಪ್ಲೇಸಲ್ಲಿ ಒಂಥರ, ಬೆಂಗಳೂರಿಗೆ ಹೋದರೆ ಒಂಥರ, ಡೆಲ್ಲಿಗೆ ಹೋದರೆ ಒಂಥರ, ಆ ಥರ ಇರೋಲ್ಲ. ಅಥವಾ ಇಂಡಿಯಾದಲ್ಲಿ ಒಂಥರ ಅಥವಾ ಬೇರೆ ಫಾರಿನ್ ಕಂಟ್ರೀಸಲ್ಲಿ ಒಂಥರ ಯಾವುದು ಮಾಸ್ ಇರೋದಿಲ್ಲ. ಗೊತ್ತಾಗ್ತಿದೆಯಾ? ಅಂದರೆ ಇದೇನಾಗಿರುತ್ತೆ, ಅದರ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಹಾಗಿದ್ರೆ ಮಾಸ್ ಅಂತಂದರೆ ಅಲ್ಲಿರುವಂತಹ ಮ್ಯಾಟರ್ ಮೇಲೆ ಡಿಪೆಂಡ್ ಆಗಿರುತ್ತೆ, ದ್ರವ್ಯದ ಮೇಲೆ ಡಿಪೆಂಡ್ ಆಗಿರುತ್ತೆ. ದ್ರವ್ಯ ಯಾವಾಗಲೂ ಸೇಮ್ ಇರುತ್ತೆ ಮಾಸ್ ಅಂಥೇಳಿ ನಾವು ಕನ್ಸಿಡರ್ ಮಾಡಿದಾಗ. ಅದಕ್ಕೋಸ್ಕರ ಏನಾಗುತ್ತೆ, ರಾಶಿ ಏನದು ಯಾವಾಗಲೂ ಕಾನ್ಸ್ಟೆಂಟ್ ಆಗಿರುತ್ತೆ. ಬಟ್ ವೆಯ್ಟ್ ಬಗ್ಗೆನೂ ಗೊತ್ತಿರಬೇಕಲ್ವ. ಅರ್ತ್ ಅಟ್ರಾಕ್ಟ್ಸ್ ಎವ್ರಿ ಆಬ್ಜೆಕ್ಟ್ ವಿತ್ ಎ ಸರ್ಟೈನ್ ಫೋರ್ಸ್ ಆ್ಯಂಡ್ ದಿಸ್ ಫೋರ್ಸ್ ಡಿಪೆಂಡ್ಸ್ ಆನ್ ದ ಮಾಸ್ ಆಫ್ ಆ್ಯನ್ ಆಬ್ಜೆಕ್ಟ್ ಆ್ಯಂಡ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ನಿಮಗಿವಾಗ ಎಲ್ಲರಿಗೂ ಗೊತ್ತಿರೋ ಹಾಗೆ ಅರ್ತ್ ಏನಾಗಿದೆ, ತನ್ನ ಕಡೆಗೆ ಎಲ್ಲ ವಸ್ತುಗಳನ್ನು ಆಕರ್ಷಿಸ್ತಾ ಇದೆ. ಇದಕ್ಕೆ ಕಾರಣ ಯಾವುದು? ದಟ್ ಈಸ್ ಗ್ರಾವಿಟೇಷ್ನಲ್ ಫೋರ್ಸ್. ಈ ಗ್ರಾವಿಟೇಷ್ನಲ್ ಫೋರ್ಸ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಒಂದು ಮಾಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಇನ್ನೊಂದು ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೌದಲ್ವಾ? ಬಟ್
ಈಗ ನಾನು ಹೇಳ್ತಾ ಇರೋದು ನೀವು ಕನ್ಫ್ಯೂಸ್ ಆಗ್ತಾ ಇದ್ದೀರಾ ಅಂತ ನನಗೆ ಅನಿಸ್ತಾ ಇದೆ. ನಾನೀಗ ಹೇಳೋಕ್ಕೆ ಹೊರಟಾಗ ನಂಗೆ ಯಾಕೆ ಅಂತಂದರೆ ಗ್ರಾವಿಟೇಷನ್ ಮಾಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಆದರೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ, ವೇಗೋತ್ಕರ್ಷ ಏನಾಗಿದೆ ಮಾಸ್ ಮೇಲೆ ಡಿಪೆಂಡ್ ಆಗಿರೋದಿಲ್ಲ. ಗೊತ್ತಾಗ್ತಿದೆಯಾ? ಸೊ ಅಲ್ಲಿ ನಾನು ಹಿಂದೆ ಹೇಳಿದ್ದೆ, ಅದಕ್ಕೋಸ್ಕರ ನಿಮಗೆ ಕನ್ಫ್ಯೂಸ್ ಆಗ್ಬೋದು ಅಂಥೇಳಿ ಮತ್ತೆ ರಿಪೀಟ್ ಹೇಳಿದ್ದೀನಿ ಅಷ್ಟೇ. ಕನ್ಫ್ಯೂಸ್ ಆಗಿಲ್ಲ ಅಂತಂದರೆ ಅದನ್ನ ತಲೆನೇ ಕೆಡಿಸ್ಕೋಬೇಡ್ರಿ. ನೀವು ಅಂದ್ಕೊಂಡಿರೋದು ಇವಾಗ ಕಲ್ತಿರೋದು ನೀವು ಕರೆಕ್ಟ್ ಇದೆ. ಜಸ್ಟ್ ಕಾನ್ಸಂಟ್ರೇಟ್ ಆನ್ ನೆಕ್ಸ್ಟ್ ಟಾಪಿಕ್. ಈಗ ನೀವು ನೋಡ್ತಾ ಇದ್ದೀರಾ, ಈಗ ಏನಾಯಿತು, ಫೋರ್ಸ್ ಏನಾಗಿದೆ ಗ್ರಾವಿಟಿ ಹಾಗೆ ಮಾಸ್ ಮೇಲೆ ಗೊತ್ತಿದೆ. ವೆಯ್ಟ್ ಆಫ್ ದ ಆಬ್ಜೆಕ್ಟ್ ಈಸ್ ದ ಫೋರ್ಸ್ ವಿತ್ ವಿಚ್ ಇಟ್ ಈಸ್ ಅಟ್ರಾಕ್ಟೆಡ್ ಟುವರ್ಡ್ಸ್ ದ ಅರ್ತ್. ಆ ಫೋರ್ಸ್ ಏನಂತ ನಾವು ತಗೋತೀವಿ ಅಂತಂದರೆ, ಅರ್ತ್ ಭೂಮಿ ಏನು ಮಾಡ್ತಾ ಇದೆ, ಎಲ್ಲ ವಸ್ತುಗಳನ್ನು ಆಕರ್ಷಿಸ್ತಾ ಇದೆಯಲ್ಲ, ಅದರ ಒಂದು ಫೋರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಂದು ವಸ್ತುವಿನ ತೂಕವೇ ಅದನ್ನು ಭೂಮಿಯ ಕಡೆ ಆಕರ್ಷಿಸುವ ಬಲವಾಗಿದೆ. ಅದನ್ನೇ ನಾವು F=ma ಅಥವಾ mg ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ಫೋರ್ಸ್ ಮಾಸ್ ಮೇಲೆ ಹಾಗೆ ಗ್ರಾವಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದಕ್ಕೋಸ್ಕರ ನಾವು ಹೇಳ್ತೀವಿ ವೆಯ್ಟ್ ಏನಾಗುತ್ತೆ ಪ್ಲೇಸ್ ಟು ಪ್ಲೇಸ್ ಚೇಂಜ್ ಆಗುತ್ತೆ, ಆದರೆ ಮಾಸ್ ಪ್ಲೇಸ್ ಟು ಪ್ಲೇಸ್ ಚೇಂಜ್ ಆಗೋದಿಲ್ಲ. ಭೂಮಿಯ ಮೇಲಿದ್ದಾಗೆ ವೆಯ್ಟ್ ಚೇಂಜ್ ಇರುತ್ತೆ, ಹಾಗೆ ಚಂದ್ರನಲ್ಲಿದ್ದಾಗ ವೆಯ್ಟ್ ಚೇಂಜ್ ಇರುತ್ತೆ, ಸ್ಪೇಸಲ್ಲಿದ್ದಾಗೆ ವೆಯ್ಟ್ ಚೇಂಜ್ ಇರುತ್ತೆ. ಅಫ್ಕೋರ್ಸ್ ಅಲ್ವಾ? ಇದಿಷ್ಟು ಗೊತ್ತಿರಲಿ. ದ ಫೋರ್ಸ್ ಆಫ್ ದ ಅಟ್ರಾಕ್ಷನ್ ಆಫ್ ದ ಅರ್ತ್ ಆನ್ ಆ್ಯನ್ ಆಬ್ಜೆಕ್ಟ್ ಈಸ್ ನೌನ್ ಆ್ಯಸ್ ವೆಯ್ಟ್ ಆಫ್ ದ ಆಬ್ಜೆಕ್ಟ್. ಈ ಸೆಂಟೆನ್ಸ್ ನಿಮಗೆ ತುಂಬ ಮುಖ್ಯ ಆಗುತ್ತೆ ನೆಕ್ಸ್ಟ್ ಚಾಪ್ಟರ್ಸ್ಗಳಲ್ಲಾದರೂ. ಈಗ ಏನಂತಂದರೆ, ಒಂದು ವಸ್ತುವಿನ ಮೇಲಿನ ಭೂಮಿಯ ಆಕರ್ಷಣಾ ಬಲವನ್ನು ಆ ವಸ್ತುವಿನ ತೂಕ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಗೊತ್ತಾಗ್ತಿದೆಯಾ? ಆ ವಸ್ತು ಅದರದ್ದು ಅದ್ರ ಮೇಲೆ ಆ್ಯಕ್ಟ್ ಆಗ್ತಿರೋಂತಹ ಒಂದು ಗ್ರಾವಿಟೇಷನಲ್ ಫೋರ್ಸನ್ನೇ ನಾವೇನಂತ ಕರಿತೀವಿ ವೆಯ್ಟ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಭೂಮಿ ಎಷ್ಟು ಪ್ರಮಾಣದಲ್ಲಿ ಅದು ಅಟ್ರ್ಯಾಕ್ಟ್ ಮಾಡ್ತಿದೆಯಲ್ಲ ಅದನ್ನೇ ನಾವು ವೆಯ್ಟ್ ಅಂತ ಹೇಳ್ತೀವಿ, ತೂಕ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ವೆಯ್ಟನ್ನು ಒಂದು ಫಾರ್ಮುಲಾ m×g. ಯಾಕೆ m×g ಅಂತ ಹೇಳ್ತೀವಿ ಅಂತಂದರೆ, ಇಟ್ ಈಸ್ ಸೇಮ್ ಆ್ಯಸ್ ಲೈಕ್ ದ ಫೋರ್ಸ್. ಸೆಕೆಂಡ್ ಲಾದಲ್ಲಿ ನಾವು ಹೇಳ್ತೀವಲ್ಲ F=ma ಅಂತ ಹೇಳಿ. ಯಾಕೆ ಅಂತಂದರೆ ವೆಯ್ಟ್ ಅಂದ್ರೇ ಏನು, ಫೋರ್ಸ್ ಆಫ್ ಅಟ್ರಾಕ್ಷನ್ ಆಫ್ ದ ಅರ್ಥನ ಒಂದು ಆಕರ್ಷಣ ಬಲನೇ ನಾವೇನಂತ ಕರಿತೀವಿ ವೆಯ್ಟ್ ಅಂತ ಹೇಳಿ ಕರಿತಾ ಇರೋದ್ರಿಂದ ಅವೆರಡನ್ನ ನಾವು ಸೇಮ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಸೊ W ಅಂದರೆ ವೆಯ್ಟ್ m×g. ವೆಯ್ಟ್ನ ಮಾಸ್ SI ಯೂನಿಟ್ ಏನಾಗುತ್ತೆ ಅಲ್ಲಿಗೆ ಸೇಮ್ ಆ್ಯಸ್ ಲೈಕ್ ಫೋರ್ಸ್ ನ್ಯೂಟನ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ವೆಯ್ಟ್ ಈಸ್ ಎ ಫೋರ್ಸ್ ಆ್ಯಕ್ಟಿಂಗ್ ವರ್ಟಿಕಲಿ ಡೌನ್ವರ್ಡ್ಸ್. ಸೊ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೀಗ ಗ್ರಾವಿಟೇಷನಲ್ ಫೋರ್ಸ್ ಹೇಗೆ ಆ್ಯಕ್ಟ್ ಆಗ್ತಿದೆ, ವರ್ಟಿಕಲಿ ಡೌನ್ವರ್ಡ್ ಆ್ಯಕ್ಟ್ ಆಗ್ತಿದೆ. ಅದೇ ರೀತಿಯಾಗಿ ವೆಯ್ಟ್ ಅದು ಸಹಿತ ಏನಾಗಿದೆ ವರ್ಟಿಕಲಿ ಡೌನ್ವರ್ಡ್ ಆ್ಯಕ್ಟ್ ಆಗ್ತಿರುವಂಥ ಒಂದು ಫೋರ್ಸ್ ಆಗಿರುತ್ತೆ. ಇಟ್ ಹ್ಯಾಸ್ ಬೋತ್ ಮ್ಯಾಗ್ನಿಟ್ಯೂಡ್ ಇದೆ ಹಾಗೆ ಡೈರೆಕ್ಷನ್ ಸಹಿತ ಇದೆ. ಇದರಲ್ಲಿ ನಾವು ದಿಕ್ಕನ್ನು ಸಹಿತ ಹಾಗೆ ಅದರದ್ದು ಒಂದು ಕ್ವಾಂಟಿಟಿನೂ ಸಹಿತ ಕನ್ಸಿಡರ್ ಮಾಡ್ತೀವಿ. ಸೊ ಇಟ್ ಈಸ್ ಅ ವೆಕ್ಟರ್ ಕ್ವಾಂಟಿಟಿ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ವೆಕ್ಟಾರ್, ಸ್ಕೇಲಾರ್ ಇದ್ರ ಬಗ್ಗೆ ಮತ್ತೆ ಮುಂದಿನ ತರಗತಿಗಳಲ್ಲಿ ನೋಡೋಣ. ವೆಯ್ಟ್ ಆಫ್ ಆ್ಯನ್ ಆಬ್ಜೆಕ್ಟ್ ಆನ್ ದ ಮೂನ್. ಹಾಗಿದ್ರೆ ಒಂದು ವೆಯ್ಟ್ ತೂಕ ನಾವು ಇವಾಗ ಚೇಂಜ್ ಆಗುತ್ತೆ ಅಂತ ಹೇಳಿ ನೋಡಿದ್ವಲ್ಲ, ಹಾಗಿದ್ರೆ ಒಂದು ವಸ್ತು ಈಗ ಚಂದ್ರನಲ್ಲಿ ಹೋದಾಗ ಅಲ್ಲಿ ಅದರದ್ದು ತೂಕ ಎಷ್ಟಿರುತ್ತೆ ಹಾಗಿದ್ರೆ ಗೊತ್ತಿರಬೇಕಲ್ವ. ಎಕ್ಸಾಮಲ್ಲೂ ಸಹಿತ ಕೇಳೋವಂಥ ಕ್ವಶನ್ಸ್ಗಳಿವು ಡಿಫ್ರೆಂಟಾಗಿ ಕೇಳ್ತಾರೆ. ಬಟ್ ನಮಗೆ ಎಲ್ಲಿ ಹೆಚ್ಚಿರುತ್ತೆ ಎಲ್ಲಿ ಕಡಿಮೆ ಇರುತ್ತೆ ಅನ್ನೋದು ಗೊತ್ತಿತ್ತು ಅಂತಂದರೆ ನಾವು ಈಸಿಯಾಗಿ ಅಲ್ಲಿ ಆಪ್ಷನ್ಸ್ನ ನಾವು ಸೆಲೆಕ್ಟ್ ಮಾಡಬಹುದು. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ನಾನು ಏನು ಹೇಳಿದ್ದೀನಿ ಇಲ್ಲಿ, ಮಾಸ್ ಆಫ್ ದ ಮೂನ್ ಈಸ್ ಲೆಸ್ ದ್ಯಾನ್ ದ ಮಾಸ್ ಆಫ್ ದ ಅರ್ತ್. ಇದನ್ನು ನಾವು ಪಾರ್ಟ್ 1 ವಿಡಿಯೋದಲ್ಲೇ ಆಲ್ರೆಡಿ ನೋಡಿದ್ವಿ, ಹೇಳಿದ್ದೆ ನಾನು ಆಲ್ರೆಡಿ. ಮಾಸ್ ಆಫ್ ದ ಮೂನ್ ಏನಾಗಿರುತ್ತೆ ಯಾವಾಗಲೂ ಕಡಿಮೆ ಇರುತ್ತೆ ದ್ಯಾನ್ ದ ಮಾಸ್ ಆಫ್ ದ ಅರ್ತ್. ಸೊ ಮೂನ್ ಎಕ್ಸರ್ಟ್ಸ್ ಲೆಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಆನ್ ಆಬ್ಜೆಕ್ಟ್. ಅದಕ್ಕೋಸ್ಕರ ಏನಾಗ್ತಿದೆ ಅಲ್ಲಿ ಮಾಸ್ ಆಫ್ ದ ಅರ್ತ್ ಮಾಸ್ ಕಡಿಮೆ ಆಗ್ತಿದೆ ಅಂತಂದರೆ ಅಲ್ಲೇನಾಗುತ್ತೆ ಅದರದ್ದು ಫೋರ್ಸ್ ಕಡಿಮೆ ಆಗುತ್ತೆ. ಯಾವುದ್ರದ್ದು ಫೋರ್ಸ್ ಆಫ್ ಅಟ್ರಾಕ್ಷನ್, ಗ್ರಾವಿಟೇಷನಲ್ ಫೋರ್ಸ್ ಏನಾಗ್ತಿದೆ ಕಡಿಮೆ ಆಗ್ತಿದೆ. ಗ್ರಾವಿಟೇಷನಲ್ ಫೋರ್ಸ್ ಕಡಿಮೆ ಆಗ್ತಿದೆ ಅಂದರೆ ಅರ್ಥ ಏನು, ಅಲ್ಲಿ ವೆಯ್ಟ್ ಕಡಿಮೆ ಆಗ್ತಿದೆ. ವೆಯ್ಟನ್ನೇ ನಾವು ಫೋರ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡಿದ್ವಿ ಅಲ್ವಾ. ಸೊ ಅಲ್ಲಿಗೇನಾಯಿತು ವೆಯ್ಟ್ ಸಹಿತ ಕಡಿಮೆ ಆಗ್ತಾ ಇದೆ. ಈಗ ಅಕಾರ್ಡಿಂಗ್ ಟು ದ ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್ ನಾವು ಒಂದು ಫಾರ್ಮುಲಾ ಗೊತ್ತಿದೆ ಈಗ, F=gm/d² ಅಂತ ಹೇಳಿದ್ವಲ್ಲ, ಅದನ್ನೇ ಇಲ್ಲಿ ಮೂನ್ನಲ್ಲಿ ಹೇಗಿರುತ್ತೆ ಅಂತೇಳಿ ಕನ್ಸಿಡರ್ ಮಾಡಿದ್ದಾರೆ. ಅಂದರೆ WM ಅಂತಂದರೆ ವೆಯ್ಟ್ ಆಫ್ ದ ಮಾಸ್ ಅಂತ ಹೇಳಿ, ಒಂದು ಮಾಸ್ ಆಫ್ ದ ಆಬ್ಜೆಕ್ಟ್ ಅಂತ ಹೇಳಿ, ವೆಯ್ಟ್ ಅಟ್ ದ ಮೂನ್ ಅಂತ ಹೇಳಿ ತೊಗೊಳ್ಳೋಣ. ಓಕೆನಾ. ಈಗ G ಅಂತ ಅಂದರೆ ಗೊತ್ತಿದೆ ಕಾನ್ಸ್ಟೆಂಟ್ ವ್ಯಾಲ್ಯೂ, ಹಾಗೆ M ಅಂತಂದರೆ ಮಾಸ್ ಅಟ್ ದ ಮೂನ್ ಅಂತ ಹೇಳಿ, ಸ್ಮಾಲ್ m ಆಬ್ಜೆಕ್ಟ್ದು ಒಂದು, ಹಾಗೆ R² ಅಂತ ಗೊತ್ತಿದೆ ರೇಡಿಯಸ್. ಈಗ WE ಅಂತಂದರೆ ಅರ್ಥಲ್ಲಿ ನಾವು ನೋಡೋದು,
ಗೊತ್ತಾಗ್ತಿದೆಯಾ? ಅಲ್ಲಿ ಏನಾಗಿರುತ್ತೆ, ಸೇಮ್ ಫಾರ್ಮುಲಾ ಇದೆ, ಬಟ್ ನಾವು ಮಾಸ್ ಎರಡರದ್ದು ಹಾಗೆ ರೇಡಿಯಸ್ನ ನೀವು ಅಪ್ಲೈ ಮಾಡಿದ್ರಿ ಅಂತಂದರೆ ನೋಡಿ, ಬೇಕಿದ್ರೆ ಮಾಸ್ ಏನಾಗಿದೆ ನೋಡಿ, ಅರ್ಥದ್ದು ಜಾಸ್ತಿ ಇದೆ. ಗೊತ್ತಾಗ್ತಿದೆಯಾ? ನಿಮಗೆ ವ್ಯಾಲ್ಯೂ ನೋಡಬೇಡಿ, ಜಸ್ಟ್ ಇಲ್ಲಿ 10⁻24 ಇದೆ, ಆದರೆ ಮೂನ್ದು 10⁻22 ಇದೆ. ಗೊತ್ತಾಗ್ತಿದೆಯಾ? ಹಾಗೆ ರೇಡಿಯಸ್ದು ಯಾವ್ದ್ರದ್ದು ಜಾಸ್ತಿ ಇದೆ? ರೇಡಿಯಸ್ದು, ಈಗ ತ್ರಿಜ್ಯ ಅದ್ರದ್ದು ಭೂಮಿದೆ ಹೆಚ್ಚಾಗಿದೆ. ಅಫ್ಕೋರ್ಸ್ ಅವಾಗ ಏನಾಗುತ್ತೆ, WM ಹಾಗೆ ಈಗ ವ್ಯಾಲ್ಯೂ ಇಷ್ಟಿದೆ, ಹಾಗೆ WE ಇದರದ್ದು ವ್ಯಾಲ್ಯೂ ಇಷ್ಟಿದೆ, ವೆಯ್ಟ್ ಆಫ್ ದ ಮೂನ್ ಹಾಗೆ ವೆಯ್ಟ್ ಆಫ್ ದ ಅರ್ತ್. ಗೊತ್ತಾಗ್ತಿದೆಯಾ? ಸೊ ಅಲ್ಲಿಗೆ ಏನಾಗುತ್ತೆ, ಇದರದ್ದು ರೇಷಿಯೋ ಎಷ್ಟಾಗುತ್ತೆ, 1/6 ಆಗುತ್ತೆ. ಅರ್ಥ ಆಯಿತು ಅಂತ ಹೇಳಿ ಅನ್ಕೊತೀನಿ. 1/6 ಯಾವ ರೇಷಿಯೋ ಗೊತ್ತಿರಬೇಕು. ಗೊತ್ತಾಗ್ತಿದೆ? ಹಾಗೆ ಈಗ ಒಂದು ಕನ್ಕ್ಲೂಡ್, ಈ ರೀತಿಯಾಗೂ ಗೊತ್ತಿರಬೇಕು, ಹೀಗೂ ಗೊತ್ತಿರಬೇಕು. ಸೊ ಬೆಟರ್ ನೀವು WE = 6 × WM ಇದನ್ನು ನೆನ್ಪಿಡ್ಕೊಂಡ್ರೆ ಯಾವ ರೀತಿಯಾಗಿ ಕೇಳಿದ್ರು ಹೇಳಬಹುದು. ಅಲ್ಲಿಗೆ ಏನಾಯಿತು, ನಾವೇನು ಹೇಳ್ಬೋದು, 6 ಟೈಮ್ಸ್ ಏನಾಗಿದೆ, ವೆಯ್ಟ್ ಆಫ್ ದ ಮೂನ್ ಆಗಿದೆ. ಅಲ್ಲಿಗೆ 6 ಪಟ್ಟು ನಾವು ನೋಡ್ಬೋದು ಅರ್ಥದ್ದು. ಗೊತ್ತಾಗ್ತಿದೆಯಾ? ಸೊ ಅಲ್ಲಿಗೇನಾಯಿತು, ಅರ್ಥಲ್ಲಿ ಏನಾಗಿದೆ, ವೆಯ್ಟ್ ಏನಾಗಿರುತ್ತೆ, ಹೆಚ್ಚಾಗಿರುತ್ತೆ ಅನ್ನೋದು ನಿಮಗೆ ಈಗ ಗೊತ್ತಾಯಿತು ಅಂಥೇಳಿ ನಾನು ಅಂದ್ಕೋತೀನಿ. ಇಲ್ಲಿ WM ಅಂತಂದರೆ ಸಾರಿ, ನಾನು ಕನ್ಫ್ಯೂಸ್ ಮಾಡಿದೆ ಅಂಥೇಳಿ ಅನ್ಕೋತೀನಿ. ಜಸ್ಟ್ ಮಾಸ್ ಆಫ್ ದ ಎಮ್ ಮೂನ್ ಹಾಗೆ ಮಾಸ್ ಆಫ್ ದ ಅರ್ತ್. ಓಕೆ, WM ಅಂತಂದರೆ ವೆಯ್ಟ್ ಆಫ್ ದ ಆಬ್ಜೆಕ್ಟ್ ಆನ್ ದ ಮೂನ್ ಹಾಗೆ ವೆಯ್ಟ್ ಆಫ್ ದ ಆಬ್ಜೆಕ್ಟ್ ಆನ್ ದ ಅರ್ತ್ ಅಂತ ಹೇಳಿ. ಸೊ ಅಲ್ಲಿ ವೆಯ್ಟ್ ಆಫ್ ದ ಮೂನ್ ಅಥವಾ ವೆಯ್ಟ್ ಆಫ್ ದ ಅರ್ತ್ ಅಲ್ಲ, ನಾನು ಅದಕ್ಕೆ ಯಾಕೋ ಮಿಸ್ ಆಗ್ತಿದೆ ಅಂತ ಹೇಳಿ ಅಂದ್ಕೊಂಡೆ. ವೆಯ್ಟ್ ಆಫ್ ದ ಆಬ್ಜೆಕ್ಟ್ ಇನ್ ದ ಮೂನ್. ಇಲ್ಲಿಗೆ ನಾವು ಯಾವ್ದು ನೆನ್ಪಿಟ್ಕೊಳ್ಳೋಕೆ ಹೇಳಿದೆ ನಾನು ನಿಮಗೆ, WE = 6 × WM ಅನ್ನು ನೆನ್ಪಿಟ್ಕೊಳ್ಳಿ ಅಂತ ಹೇಳಿದೆ. ಸೊ ಅಲ್ಲಿಗೆ ಏನಾಯಿತು, ವೆಯ್ಟ್ ಆಫ್ ದ ಆಬ್ಜೆಕ್ಟ್ ಇನ್ ಅರ್ತ್ ಆನ್ ದ ಅರ್ತ್. ಈಗ ಭೂಮಿಯ ಮೇಲಿರುವಂತಹ ಒಂದು ಕಾಯದ ಒಂದು ತೂಕ = ಅದು ಯಾವುದಕ್ಕೆ ಸಮ ಆಗಿರುತ್ತೆ ಅಂತ ಅಂದರೆ 6 ಟೈಮ್ಸ್ 6 ಪಟ್ಟು ಯಾವುದದ್ದು ಎಲ್ಲಿರೋವಂಥದ್ದು, ಆ ವಸ್ತುವಿನ ತೂಕ ಇನ್ ದ ಮೂನಲ್ಲಿದ್ದಾಗ ಅದರ ವೆಯ್ಟ್ ಅದರದ್ದು 6 ಪಟ್ಟು ಏನಾಗಿರುತ್ತೆ ನಾವು ಭೂಮಿಯಲ್ಲಿ ನೋಡ್ತೀವಿ. ಇದು ಗೊತ್ತಾಯಿತು ಅಂತ ಹೇಳಿ ಅನ್ಕೋತೀನಿ. ಇದು ಒಂದು ನೀವು ನೆನ್ಪಿಟ್ಕೊಂಡ್ರೆ ತುಂಬ ಕ್ವಶನ್ಸ್ಗಳನ್ನು ನಾವಿಲ್ಲಿ ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ಈಗ ಒಂದು ಫಾರ್ಮುಲಾ, ಒಂದು ಪ್ರಾಬ್ಲಮ್ ನೋಡೋಣ. ಮಾಸ್ ಆಫ್ ಎನ್ ಆಬ್ಜೆಕ್ಟ್ ಈಸ್ 10 kg. ವಾಟ್ ಈಸ್ ಇಟ್ಸ್ ವೆಯ್ಟ್ ಆನ್ ದ ಅರ್ತ್? ಹಾಗಿದ್ರೆ ಒಂದು ಆಬ್ಜೆಕ್ಟ್ ಗೊತ್ತಿದೆ ಇವಾಗ ನಿಮಗೆ, ಆ ಆಬ್ಜೆಕ್ಟ್ನ ಒಂದು ಮಾಸ್ ಎಷ್ಟಿದೆ, 10 kg ಇದೆ, ಮಾಸನ್ನು ಕೊಟ್ಟಿದ್ದಾರೆ. ಆದರೆ ನಿಮಗೇನಾದರೂ ವೆಯ್ಟ್ ಅಂತ ಹೇಳಿ ಕೊಟ್ಟಿದ್ರು ಅಂತಂದಿದ್ರೆ ನಾವು ಈ ಫಾರ್ಮುಲಾ ಯೂಸ್ ಮಾಡ್ಬೋದಿತ್ತು. ಅವರು ಕೊಟ್ಟಿರೋದು ನಮಗೆ ರಾಶಿಯನ್ನು ಕೊಟ್ಟಿದ್ದಾರೆ. ಒಂದು ಕಾಯದ ರಾಶಿ 10 kg ಇದೆ ಅಂತಂದರೆ ಅದರದ್ದು ತೂಕ ಭೂಮಿ ಮೇಲೆ ಎಷ್ಟಿರುತ್ತೆ ಅಂತ ಕೇಳಿದ್ದಾರೆ. ಸೊ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ W = mg which is equal to 10 × 9.8 ಮಾಡಿದ್ರೆ ನಿಮಗೆ 98 ನ್ಯೂಟನ್ ಸಿಗುತ್ತೆ. ಆ್ಯನ್ ಆಬ್ಜೆಕ್ಟ್ ವೇಸ್ 10 Newton when measured on the surface of the earth. That would be its weight when measured on the surface of the moon. ಅವ್ರೇನು ಹೇಳ್ತಿದ್ದಾರೆ ಅಂದರೆ, ಒಂದು ಕಾಯ 10 ನ್ಯೂಟನ್ ಅಷ್ಟು ಅದರದ್ದು ತೂಕ 10 ನ್ಯೂಟನ್ ಇದೆ ಆನ್ ದ ಅರ್ತ್. ಹಾಗಿದ್ರೆ ಮೂನ್ ಮೇಲಿದ್ದಾಗ, ಮೂನ್ನ ಸರ್ಫೇಸ್ ಮೇಲಿದ್ದಾಗ, ಮೇಲ್ಮೈ ಮೇಲಿದ್ದಾಗ ಅಲ್ಲಿ ಅದರದ್ದು ತೂಕ ಎಷ್ಟಿರುತ್ತೆ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಸೊ ನಿಮಗೆ ಈಗ ನೀವು ಈ ಫಾರ್ಮುಲಾನ ಯೂಸ್ ಮಾಡ್ಕೋಬಹುದು. ಫಾರ್ಮುಲಾ ಹಾಕಿದಾಗ ನಿಮಗೆ ವ್ಯಾಲ್ಯೂ ಇಷ್ಟು ಬರುತ್ತೆ. ಸೊ ಇಷ್ಟು ಗೊತ್ತಿರಲಿ. ಸೊ ಇಷ್ಟು ನಿಮಗೆ ಸಾಕು ಅಂತ ಅಂದ್ಕೊತೀನಿ. ತುಂಬ ಕನ್ಫ್ಯೂಷನ್ಸ್ ಆಗಿಬಿಡುತ್ತೆ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಸಹಿತ ಶೇರ್ ಮಾಡಿ. ಈಸಿಯಾಗಿ ಕಾನ್ಸೆಪ್ಟ್ಸ್ಗಳು ಕ್ಲಿಯರ್ ಆಗ್ತಾ ಹೋಗುತ್ತೆ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ತಂಡ ಕರ್ನಾಟಕದಲ್ಲೇ ಮೊಟ್ಟ ಮೊದಲ ಬಾರಿಗೆ NCERT ಸ್ಟೇಟ್ ಬುಕ್ಸ್ 1000ಕ್ಕೂ ಹೆಚ್ಚಿನ ಪ್ರಶ್ನೆ ಪತ್ರಿಕೆ ಚರ್ಚೆ, ಟೆಲಿಗ್ರಾಮ್ ಗ್ರೂಪ್ನಲ್ಲಿ ದಿನನಿತ್ಯ 100ಕ್ಕೂ ಹೆಚ್ಚು ಕ್ವಿಜ್ ಮತ್ತು ಸ್ಟ್ಯಾಂಡರ್ಡ್ ಪುಸ್ತಕಗಳನ್ನು ಸಂಪೂರ್ಣವಾಗಿ ಚರ್ಚಿಸುವ ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ದೇವೆ. ಇದಕ್ಕೆ ನಿಮ್ಮ ಸಹಕಾರ ತುಂಬಾ ಅಗತ್ಯ. ನಮ್ಮ ಟೆಕ್ನಿಕಲ್ ಟೀಮ್ ಮತ್ತು ಹೊಸ ಟೆಕ್ನಾಲಜಿ ಅಳವಡಿಕೆಗಳಿಗೆ ನೀವು ಜಾಯಿನ್ ಆಪ್ಷನ್ ಮೂಲಕ ಸಹಾಯ ಮಾಡಬಹುದು. ಶಿಶು 29 ರೂಪೀಸ್, ಕಿಶೋರ್ 59 ರೂಪೀಸ್, ತರುಣ್ 159 ರೂಪೀಸ್. ಅದು ಸಾಧ್ಯವಾಗದಿದ್ದ ಪಕ್ಷದಲ್ಲಿ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ನಮಗೆ ಬೆಂಬಲ ಸೂಚಿಸಬಹುದು. ಹೆಚ್ಚು ಬಂದ ಹಣವನ್ನು ಐಡಿಯಾಸ್ ಫೋರಂ ವತಿಯಿಂದ ಚಾರಿಟಬಲ್ ಟ್ರಸ್ಟ್ ಮೂಲಕ ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕಾಗಿ ಸಹಾಯ ಮಾಡಲಾಗುವುದು. ಸೊ ನಿಮ್ಮ ಒಂದು ಸಹಾಯ ನಮಗೆ ತುಂಬ ಅಮೂಲ್ಯವಾಗಿದೆ. ಇದರಿಂದ ನಾವು ಸಹಿತ ಟೆಕ್ನಿಕಲ್ ಆಗಿ ಬೆಳಿಬೇಕು, ಹಾಗೆ ನಿಮ್ಮ ಮುಂದೆ ನಾವು ಸಹಿತ ಡಿಫ್ರೆಂಟಾಗಿ ಬರಬೇಕು, ಡಿಫ್ರೆಂಟಾಗಿ ಟೀಚ್ ಮಾಡಬೇಕು ಅನ್ನೋ ಆಸೆಯಿಂದ ಇಟ್ಕೊಂಡಿದ್ದೀವಿ. ಸೊ ನೀವು ಹೆಲ್ಪ್ ಮಾಡ್ತೀರಾ ಅಂತ ಒಂದು ಅಂದ್ಕೊಂಡಿದ್ದೀವಿ. ಹೆಚ್ಚಿನ ವಿಡಿಯೋಗಳಿಗಾಗಿ
ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಸಹಿತ ಶೇರ್ ಮಾಡಿ.